ತಿಳಿದಿರುವಂತೆ ನಮ್ಮ ಸಂಸದರಾದಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಅವರು ನೇರ ನುಡಿ, ಅವರು ನಿಷ್ಠಾವಂತವಾಗಿ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯದ ದೇಶದ ಒಂದು ಅಭಿಮಾನ ಗಳಿಸಿರ್ತಾರೆ. ಅವರಿಗೆ ಕಳಂಕ ತರಬೇಕು, ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಮಾಡಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಕುಗ್ತಾ ಇದೆ. ನೆಕ್ಸ್ಟ್ ಅವರು ಅಲ್ಲೇ MLA ಆಗ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೇ ಸಚಿವರು ಆಗ್ತಾರೆ. ಮುಂದೆ ಅದೃಷ್ಟ ಯಾವ ತರ ಇದೆ ಆ ತರ ದಿಕ್ಕು ತೋರಿಸ್ತದೆ. ಅವ್ರ ಹೆಸರು ಕಳಂಕ ತರೋದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ಲದಂತ ವ್ಯಕ್ತಿ, ಅವ್ರಿಗೆ ಒಬ್ಬ ನಾಗೇಶ್ ಅಂತ ಹುಟ್ಟಿದ್ದು ಯಾರು ಮಾಡಿರೋದು, ಒಬ್ಬ ಮಂಜುನಾಥ್ ಅಂತೇಳಿ ಒಬ್ಬ ಗ್ರಾಮ ಪಂಚಾಯಿತಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತವ್ರಿಗೆ ಡ್ರೈವರ್ ಆಗಿರುವಂತ ಬಾಬು ಅನ್ನೋರಿಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಯಾರೋ ದುಡ್ಡು ತಗೊಂಡಿರುವಂತದ್ದು. ಅವರು ಡೆತ್ ನೋಟ್ ಅಲ್ಲಿ ಈ ತರ ನನಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಬರ್ದವ್ರೆ ಅಂತೇಳಿ ಇವತ್ತು FIR ಹಾಕ್ಬೇಕು ಅಂತೇಳಿ ಕಾಂಗ್ರೆಸ್ ಒಳಸಂಚು ರೂಪಿಸಿ ಅವ್ರನ್ನ ಇವತ್ತು ಅವರ ಒಂದು ಘನತೆಗೆ ಅವರು ಮಾಡಿದಂತ ನಿಷ್ಠಾವಂತಿಕೆ ಕಳಂಕ ತರ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀರಿ. ಯಾವತ್ತೇ ಆಗಲಿ ಸುಧಾಕರ್ ಅವರು ನೋಡಿಲ್ಲ. ಒಬ್ಬ ಕಾರ್ಯಕರ್ತನು, ಸಾಮಾನ್ಯ ಕಾರ್ಯಕರ್ತನು ಒಂದು ಫಂಕ್ಷನ್ ಕರೆದ್ರು, ಒಂದು ಗೃಹ ಪ್ರವೇಶ ಕರೀಲಿ, ಒಂದು ಮದುವೆ ಕರೀಲಿ, ಒಂದು ಹೋಗುವಂತ ಸ್ವಭಾವ. ಅವರು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಕಡು ಬಡವರ ಮನೆಗೆ ಹೋಗಿ ಅವರು ಬಂದಂತ ಸಂದರ್ಭದಲ್ಲಿ ನಾಗೇಶ್ನು ಕರೆದಿರ್ಬೋದು, ಅಲ್ಲಿ ಹೋಗಿರೋಂತ ಅವ್ರು ಯಾರು ಗೊತ್ತಿಲ್ಲ. ನಾವು ಕಾರ್ಯಕರ್ತರು ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಮೇಲೆ ಒಬ್ಬ MP ಅಲ್ಲಿ ಇವತ್ತು ದೇಶ ಸೇವೆ ಮಾಡಿಕೊಂಡು ಇವತ್ತು ಎಲ್ಲ ಒಂದು ಇನ್ಚಾರ್ಜ್ಗಳಾಗ್ತಾರೆ ಅಂತಾರೆ ಸೆಂಟ್ರಲ್ ಅಲ್ಲಿ ಅವರಿಗೆ. ಅಂತ ಪೋರ್ಟ್ಫೋಲಿಯೋದಲ್ಲಿ MP ಆಗಿ ಕೆಲಸ ಮಾಡಿಕೊಂಡು ಇದ್ರೆ ಸೇವೆಗಳು ಮಾಡಿಕೊಂಡಿರೋರ ಮೇಲೆ ಏನು ನಿಷ್ಠಾವಂತವಾಗಿ ಆಪಾದನೆ ವರ್ಷಕ್ಕೋಸ್ಕರ ಗೊತ್ತಿಲ್ಲದಂತ ವ್ಯಕ್ತಿ ಮೇಲೆ ಕಾಂಗ್ರೆಸ್ ಅವರು ಇದ್ರೆ ಅವರ ವಿರೋಧಿಗಳು ಮಾಡ್ತಾ ಇರೋ ಸುಚ್ಚು ಇದು ಯಶಸ್ವಿ ಆಗಲ್ಲ. ಇದೇನದ FIR ಮಾಡ್ತೀನಿ ಅಂತವ್ರೆ ಮಾಡಿದ್ರೆ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರ FIR ಮಾಡಿದ ದೇಶದ ಧರಣಿ ಕೊಡ್ಬೇಕಾಗ್ತದೆ. ಮುಂದಿನ ಅಹರಾತ್ರಿ ನಾವು ಅಲ್ಲೇ ಹೋರಾಟ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಇದನ್ನ ಕೈ ಬಿಡಬೇಕು. ದೌರ್ಜನ್ಯ, ಒಬ್ಬರ ಮೇಲೆ ದ್ವೇಷ ಅನ್ನೋದನ್ನ ಕೈ ಬಿಡಬೇಕು ಅಂತೇಳಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಹೆಜ್ಜೆ ಇಡಬೇಕು. ಮುಂದಿನ ಪರಿಣಾಮ ನಮಗೇನೋ ಮಾಡೋದಲ್ಲ, ನಮ್ಮ ತೇಜೋವಧೆ ಹಾಳು ಮಾಡೋದಲ್ಲ. ನಿಮಗಿರುವಂತ ತೇಜೋವಧೆ ನಿಮಗಿರುವಂತದ್ದೇ ಹಾಳು ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ಎಚ್ಚರಿಕೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಬೇಕು. ವಿನಾಕಾರಣವಾಗಿ ಸಂಸದರ ಮೇಲೆ ಆಪಾದನೆ ಹೊರಿಸೋದು ನಾವು ಸಹಿಸಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಅಂಗವಾಗಿ 12ನೇ ತಾರೀಕು ಎಲ್ಲಾ ಮನೆಗಳ ಮೇಲೆ ನಾವು ರಾಷ್ಟ್ರಧ್ವಜನ ಹಾರಿಸುವಂತ ಗರ್ಗರ್ಗು ತಿರಂಗ ಅಂತ ಹೇಳ್ಬಿಟ್ಟಿದ್ದು ಎಲ್ಲಾ ಮನೆ ಮೇಲೆ ರಾಷ್ಟ್ರಧ್ವಜ ಹಾರಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಪ್ರತಿ ನಾಗರಿಕರು ಭಾಗವಹಿಸಿ ಪ್ರತಿಯೊಬ್ಬರು ಒಂದು ಬಾವುಟ ತಗೊಂಡು ಅವ್ರ ಮೇಲೆ ಅದನ್ನ ಅವ್ರ ಮನೆ ಮೇಲೆ ಆರಿಸಿ ಯಾವುದೇ ಜಾತಿ ರೇಷ್ಮೆ ಸೀರೆಯಲ್ಲಿ ಯಾವ ತರ ಬಟ್ಟೆನ ಕ್ಲೀನಾಗಿ ನಾವು ಅದನ್ನ ಮಡಚಿರ್ತೀರಿ, ಅದೇ ರೀತಿ ಈ ತಿರಂಗಾನ ಈ ದೇಶದ ನಮ್ಮ ಬಾವುಟನ ಕ್ಲೀನಾಗಿ ಜೋಪಾನವಾಗಿ ಕಾಪಾಡಬೇಕು ಅಂತೇಳಿ ಜನತೆಯಲ್ಲಿ ಕೇಳ್ಕೊಂತ ಎಲ್ರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಸಿಕ್ಕಿ ವರಮಹಾಲಕ್ಷ್ಮಿ ಎಂಬುದ ಶುಭಾಶಯಗಳು ತಿಳಿಸುತ್ತಾ ನಾಡಿನ ಜನತೆ ಕ್ಷೇತ್ರ ಜನತೆಗೂ ಧನ್ಯವಾದಗಳು.